ತಯಾರಿಸುವವರ ಜೀವನವೇ ಕತ್ತಲಲ್ಲಿ ಕಳೆಯುವಂತಹ ಪರಿಸ್ಥಿತಿಗೆ ಬಂದೊದಗಿದೆ. ಆಧುನೀಕರಣದ ಭರಾಟೆಯಲ್ಲಿ ಜನ ಮಣ್ಣಿನ ಹಣತೆಯನ್ನ ಖರೀದಿ ಮಾಡ್ತಾ ಇಲ್ಲ. ಹಿಂಗಾಗಿ ಕುಂಬಾರರು ಈಗ ಕುಂಬಾರಿಕೆಯನ್ನ ಬಿಟ್ಟು ಕೂಲಿ ಜೀವನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಸಾವು ಮತ್ತು ಸಂತೋಷ ಯಾವ ಘಟನೆಗಳು ಬಂದರೂ ಕೂಡ ಕುಂಬಾರ ಮನೆಯ ಗಡಿಗೆಗಳು ಅಥವಾ ದೀಪದ ಹಣತೆಗಳು ಆಗಿರ್ಬೋದು, ಜೊತೆಗೆ ಮದುವೆ ಮುಂಜಲ್ಲಿ ತಯಾರು ಮಾಡುವಂತಹ ಸುರಿಗೆಗಾಗಿ ಗಡಿಗೆಗಳು ಬೇಕೇ ಬೇಕು. ಅಂತಹ ಗಡಿಗೆಗಳನ್ನ ತಯಾರು ಮಾಡುವಂತಹ ಕುಂಬಾರರ ಕೇಳಿನ ಇರುವಂತದ್ದು. ಪ್ರಮುಖವಾಗಿ ದೃಷ್ಟಿಯಲ್ಲಿ ನೋಡ್ತಿರೋ ಹಾಗೆ ದೀಪಾವಳಿ ಕೂಡ ಸಮೀಪಿಸ್ತಾ ಇದೆ. ಆಧುನಿಕ ಜಗತ್ತಿನಲ್ಲಿ ಜನರು ಮಣ್ಣಿನ ಹಣತೆಗಳನ್ನ ಅಥವಾ ಮಣ್ಣಿನ ಪಾತ್ರೆಗಳನ್ನ ಅಥವಾ ಮಣ್ಣಿನ ಗಡಿಗೆಗಳನ್ನ ಬಳಕೆ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ. ಆಧುನಿಕ ಏನು ಎಲೆಕ್ಟ್ರಿಕ್ ಆಗಿರ್ಬೋದು ಅಥವಾ ಪಿಂಗಾಣಿ ಸಾಮಾನುಗಳನ್ನ ಯಥೇಚ್ಛವಾಗಿ ಖರೀದಿ ಮಾಡ್ತಾ ಇದ್ದಾರೆ. ಜೊತೆಗೆ ಮನೆಯಲ್ಲಿರುವಂತಹ ಯುವಕರು ಕೂಡ ಈ ಕೆಲಸನ ತಾತ ಮುತ್ತಾತರ ಕಾಲದಲ್ಲಿ ಕಲ್ಕೊಂಡು ಬಂದಿದ್ರು. ಆದರೆ ಇಲ್ಲಿ ಯಾವುದೇ ರೀತಿಯ ಲಾಭ ಇಲ್ಲ ಅಂತ ಯಾವಾಗ ಗೊತ್ತಾಯ್ತೋ ಅಂದಿನಿಂದ ಈ ಕಾರ್ಯವನ್ನು ಕೈಬಿಟ್ಟಿದ್ದಾರೆ. ಕೈಬಿಟ್ಟು ಇದೀಗ ಮನೆಯಲ್ಲಿರುವ ಹೆಣ್ಮಕ್ಳು ಸುಮ್ಮನೆ ಕೂರಲಾರದೆ ಒಂದಿಷ್ಟು ಪಣತೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಬೆಲೆ ಇಲ್ಲದಂತಾಗಿರುವುದು. ಸದ್ಯ ನಾನು ಹಾವೇರಿ ನಗರದ ಕುಂಬಾರಿಕೆಯಲ್ಲಿದ್ದೇನೆ. ಪ್ರಮುಖವಾಗಿ ಮಹಿಳೆಯರು ಕಷ್ಟನೋ ಸುಖನೋ ಬಂದಷ್ಟು ಬರಲಿ ಅಂತ ಹೇಳಿ ಒಂದಿಷ್ಟು ಪಣತೆಗಳನ್ನ ವಯೋವೃದ್ಧರಾಗಿರ್ಬೋದು ಅಥವಾ ಮಹಿಳೆಯರು ಮಾಡ್ತಾನೆ ಇದ್ದಾರೆ. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ದೀಪಾವಳಿ ಹಬ್ಬಕ್ಕೆ ಹಚ್ಚಲಿಕ್ಕೆ ಅಂತಾನೆ ಈ ಪಣತೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಆದರೆ ಪಿಂಗಾಣಿ ಮತ್ತು ಎಲೆಕ್ಟ್ರಿಕಲ್ ಗೂಡ್ಸ್ ಏನು ಬಂದಿದೆ ಈಗ, ಇದು ಬಂದ ಬಳಿಕ ಈ ಕುಂಬಾರರ ಬದುಕು ಸದ್ಯಕ್ಕೆ ದುಸ್ತರವಾಗಿರುವಂತದ್ದು. ಇದಕ್ಕೆ ಬೆಲೆಯೂ ಇಲ್ಲ, ಇದಕ್ಕೆ ಬೇಡಿಕೆಯೂ ಇಲ್ಲದಂತಾಗಿರುವಂತದ್ದು. ಪ್ರಮುಖವಾಗಿ ತಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಬಡವರ ಮನೆಗಳಿದ್ದಾವೆ, ಬೆಳೆಗಳು ಬಿದ್ದಿದ್ದಾವೆ. ಆದರೂ ಕೂಡ ಈ ಕುಂಬಾರಿಕೆಯನ್ನೇ ನಂಬಿಕೊಂಡು ಒಂದಿಷ್ಟು ಜನ ಬದುಕ್ತಾ ಇದ್ರೆ, ಮತ್ತೊಂದಿಷ್ಟು ಜನ ಈ ಕುಂಬಾರಿಕೆ ಜೀವನವನ್ನು ಹೊರತುಪಡಿಸಿ ಈ ಕೆಲಸವನ್ನು ಬಿಟ್ಟು ಬೇರೆ ಮಾರ್ಗವನ್ನು ಹಿಡಿದು ಜೀವನವನ್ನು ಸಾಗಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ತಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ಕುಂಬಾರರ ಮನೆಗಳು. ಇಲ್ಲಿ ಮಾಡುವಂತ ಜಾಗ ಏನಿದೆ, ಇಲ್ಲಿ ದೃಶ್ಯ ನೋಡ್ತಿರೋ ಹಾಗೆ ಇಲ್ಲಿ ಕುಂಬಾರಿಕೆಯಿಂದ ಅಂದ್ರೆ ಗುಡಿ ಕೈಗಾರಿಕೆ ರೀತಿಯಲ್ಲಿ ಕೈಗಳಿಂದ ಮಾಡಿರುವ ಮುಖಾಂತರ ಒಂದಿಷ್ಟು ಹಣತೆಗಳನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ಸಂಪೂರ್ಣವಾಗಿ ಈ ಕುಂಬಾರಿಕೆ ಇದೀಗ ನಶಿಸ್ತಾ ಹೋಗ್ತಾ ಇದೆ. ಹೀಗಾಗಿ ಕುಂಬಾರರ ಬದುಕು ಕೂಡ ದುಸ್ತರವಾಗ್ತಾ ಹೋಗ್ತಾ ಇದೆ. ಬದುಕು ಸಾಸಾದರೂ ಹೇಗೆ ಅನ್ನೋ ಒಂದು ವಿಚಾರದಲ್ಲಿ ಇವಾಗ ಕುಂಬಾರ ಜೀವನವನ್ನು ನಡೆಸ್ತಾ ಇದ್ದಾರೆ. ದೀಪಾವಳಿ ಹಬ್ಬಕ್ಕೆ ಇನ್ನಾದರೂ ಜನರು ಮಣ್ಣಿನ ಪಣತೆಗಳನ್ನ ಖರೀದಿ ಮಾಡಿ ಕುಂಬಾರ ಜೀವನಕ್ಕೊಂದಿಷ್ಟು ಆದಾಯ ಮಾಡಿಕೊಳ್ಳೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ತಯಾರಿಸುವವರ ಜೀವನವೇ ಕತ್ತಲಲ್ಲಿ ಕಳೆಯುವಂತಹ ಪರಿಸ್ಥಿತಿಗೆ ಬಂದೊದಗಿದೆ. ಆಧುನೀಕರಣದ ಭರಾಟೆಯಲ್ಲಿ ಜನ ಮಣ್ಣಿನ ಹಣತೆಯನ್ನ ಖರೀದಿ ಮಾಡ್ತಾ ಇಲ್ಲ. ಹಿಂಗಾಗಿ ಕುಂಬಾರರು ಈಗ ಕುಂಬಾರಿಕೆಯನ್ನ ಬಿಟ್ಟು ಕೂಲಿ ಜೀವನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಸಾವು ಮತ್ತು ಸಂತೋಷ ಯಾವ ಘಟನೆಗಳು ಬಂದರೂ ಕೂಡ ಕುಂಬಾರ ಮನೆಯ ಗಡಿಗೆಗಳು ಅಥವಾ ದೀಪದ ಹಣತೆಗಳು ಆಗಿರ್ಬೋದು, ಜೊತೆಗೆ ಮದುವೆ ಮುಂಜಲ್ಲಿ ತಯಾರು ಮಾಡುವಂತಹ ಸುರಿಗೆಗಾಗಿ ಗಡಿಗೆಗಳು ಬೇಕೇ ಬೇಕು. ಅಂತಹ ಗಡಿಗೆಗಳನ್ನ ತಯಾರು ಮಾಡುವಂತಹ ಕುಂಬಾರರ ಕೇಳಿನ ಇರುವಂತದ್ದು. ಪ್ರಮುಖವಾಗಿ ದೃಶ್ಯ ನೋಡ್ತಿರೋ ಹಾಗೆ ದೀಪಾವಳಿ ಕೂಡ ಸಮೀಪಿಸ್ತಾ ಇದೆ. ಆಧುನಿಕ ಜಗತ್ತಿನಲ್ಲಿ ಜನರು ಮಣ್ಣಿನ ಹಣತೆಗಳನ್ನ ಅಥವಾ ಮಣ್ಣಿನ ಪಾತ್ರೆಗಳನ್ನ ಅಥವಾ ಮಣ್ಣಿನ ಗಡಿಗೆಗಳನ್ನ ಬಳಕೆ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ. ಆಧುನಿಕ ಏನು ಎಲೆಕ್ಟ್ರಿಕ್ ಆಗಿರ್ಬೋದು ಅಥವಾ ಪಿಂಗಾಣಿ ಸಾಮಾನುಗಳನ್ನ ಯಥೇಚ್ಛವಾಗಿ ಖರೀದಿ ಮಾಡ್ತಾ ಇದ್ದಾರೆ. ಜೊತೆಗೆ ಮನೆಯಲ್ಲಿರುವಂತಹ ಯುವಕರು ಕೂಡ ಈ ಕೆಲಸನ ತಾತ ಮುತ್ತಾತರ ಕಾಲದಲ್ಲಿ ಕಲ್ಕೊಂಡು ಬಂದಿದ್ರು. ಆದರೆ ಇಲ್ಲಿ ಯಾವುದೇ ರೀತಿಯ ಲಾಭ ಇಲ್ಲ ಅಂತ ಯಾವಾಗ ಗೊತ್ತಾಯ್ತೋ ಅಂದಿನಿಂದ ಈ ಕಾರ್ಯವನ್ನು ಕೈಬಿಟ್ಟಿದ್ದಾರೆ. ಕೈಬಿಟ್ಟು ಇದೀಗ ಮನೆಯಲ್ಲಿರುವ ಹೆಣ್ಮಕ್ಳು ಸುಮ್ಮನೆ ಕೂರಲಾರದೆ ಒಂದಿಷ್ಟು ಪಣತೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಬೆಲೆ ಇಲ್ಲದಂತಾಗಿರುವುದು. ಸದ್ಯ ನಾನು ಹಾವೇರಿ ನಗರದ ಕುಂಬಾರಿಕೆಯಲ್ಲಿದ್ದೇನೆ. ಪ್ರಮುಖವಾಗಿ ಮಹಿಳೆಯರು ಕಷ್ಟನೋ ಸುಖನೋ ಬಂದಷ್ಟು ಬರಲಿ ಅಂತ ಹೇಳಿ ಒಂದಿಷ್ಟು ಪಣತೆಗಳನ್ನ ವಯೋವೃದ್ಧರಾಗಿರ್ಬೋದು ಅಥವಾ ಮಹಿಳೆಯರು ಮಾಡ್ತಾನೆ ಇದ್ದಾರೆ. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ದೀಪಾವಳಿ ಹಬ್ಬಕ್ಕೆ ಹಚ್ಚಲಿಕ್ಕೆ ಅಂತಾನೆ ಈ ಪಣತೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಆದರೆ ಪಿಂಗಾಣಿ ಮತ್ತು ಎಲೆಕ್ಟ್ರಿಕಲ್ ಗೂಡ್ಸ್ ಏನು ಬಂದಿದೆ ಈಗ, ಇದು ಬಂದ ಬಳಿಕ ಈ ಕುಂಬಾರರ ಬದುಕು ಸದ್ಯಕ್ಕೆ ದುಸ್ತರವಾಗಿರುವಂತದ್ದು. ಇದಕ್ಕೆ ಬೆಲೆಯೂ ಇಲ್ಲ, ಇದಕ್ಕೆ ಬೇಡಿಕೆಯೂ ಇಲ್ಲದಂತಾಗಿರುವಂತದ್ದು. ಪ್ರಮುಖವಾಗಿ ತಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಬಡವರ ಮನೆಗಳಿದ್ದಾವೆ, ಬೆಳೆಗಳು ಬಿದ್ದಿದ್ದಾವೆ. ಆದರೂ ಕೂಡ ಈ ಕುಂಬಾರಿಕೆಯನ್ನೇ ನಂಬಿಕೊಂಡು ಒಂದಿಷ್ಟು ಜನ ಬದುಕ್ತಾ ಇದ್ರೆ, ಮತ್ತೊಂದಿಷ್ಟು ಜನ ಈ ಕುಂಬಾರಿಕೆ ಜೀವನವನ್ನು ಹೊರತುಪಡಿಸಿ ಈ ಕೆಲಸವನ್ನು ಬಿಟ್ಟು ಬೇರೆ ಮಾರ್ಗವನ್ನು ಹಿಡಿದು ಜೀವನವನ್ನು ಸಾಗಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ತಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ಕುಂಬಾರರ ಮನೆಗಳು. ಇಲ್ಲಿ ಮಾಡುವಂತ ಜಾಗ ಏನಿದೆ, ಇಲ್ಲಿ ದೃಶ್ಯ ನೋಡ್ತಿರೋ ಹಾಗೆ ಇಲ್ಲಿ ಕುಂಬಾರಿಕೆಯಿಂದ ಅಂದ್ರೆ ಗುಡಿ ಕೈಗಾರಿಕೆ ರೀತಿಯಲ್ಲಿ ಕೈಗಳಿಂದ ಮಾಡಿರುವ ಮುಖಾಂತರ ಒಂದಿಷ್ಟು ಹಣತೆಗಳನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ಸಂಪೂರ್ಣವಾಗಿ ಈ ಕುಂಬಾರಿಕೆ ಇದೀಗ ನಶಿಸ್ತಾ ಹೋಗ್ತಾ ಇದೆ. ಹೀಗಾಗಿ ಕುಂಬಾರರ ಬದುಕು ಕೂಡ ದುಸ್ತರವಾಗ್ತಾ ಹೋಗ್ತಾ ಇದೆ. ಬದುಕು ಸಾಸಾದರೂ ಹೇಗೆ ಅನ್ನೋ ಒಂದು ವಿಚಾರದಲ್ಲಿ ಇವಾಗ ಕುಂಬಾರ ಜೀವನವನ್ನು ನಡೆಸ್ತಾ ಇದ್ದಾರೆ. ದೀಪಾವಳಿ ಹಬ್ಬಕ್ಕೆ ಇನ್ನಾದರೂ ಜನರು ಮಣ್ಣಿನ ಪಣತೆಗಳನ್ನ ಖರೀದಿ ಮಾಡಿ ಕುಂಬಾರ ಜೀವನಕ್ಕೊಂದಿಷ್ಟು ಆದಾಯ ಮಾಡಿಕೊಳ್ಳೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ತಯಾರಿಸುವವರ ಜೀವನವೇ ಕತ್ತಲಲ್ಲಿ ಕಳೆಯುವಂತಹ ಪರಿಸ್ಥಿತಿಗೆ ಬಂದೊದಗಿದೆ. ಆಧುನೀಕರಣದ ಭರಾಟೆಯಲ್ಲಿ ಜನ ಮಣ್ಣಿನ ಹಣತೆಯನ್ನ ಖರೀದಿ ಮಾಡ್ತಾ ಇಲ್ಲ. ಹಿಂಗಾಗಿ ಕುಂಬಾರರು ಈಗ ಕುಂಬಾರಿಕೆಯನ್ನ ಬಿಟ್ಟು ಕೂಲಿ ಜೀವನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಸಾವು ಮತ್ತು ಸಂತೋಷ ಯಾವ ಘಟನೆಗಳು ಬಂದರೂ ಕೂಡ ಕುಂಬಾರ ಮನೆಯ ಗಡಿಗೆಗಳು ಅಥವಾ ದೀಪದ ಹಣತೆಗಳು ಆಗಿರ್ಬೋದು, ಜೊತೆಗೆ ಮದುವೆ ಮುಂಜಲ್ಲಿ ತಯಾರು ಮಾಡುವಂತಹ ಸುರಿಗೆಗಾಗಿ ಗಡಿಗೆಗಳು ಬೇಕೇ ಬೇಕು. ಅಂತಹ ಗಡಿಗೆಗಳನ್ನ ತಯಾರು ಮಾಡುವಂತಹ ಕುಂಬಾರರ ಕೇಳಿನ ಇರುವಂತದ್ದು. ಪ್ರಮುಖವಾಗಿ ದೃಶ್ಯ ನೋಡ್ತಿರೋ ಹಾಗೆ ದೀಪಾವಳಿ ಕೂಡ ಸಮೀಪಿಸ್ತಾ ಇದೆ. ಆಧುನಿಕ ಜಗತ್ತಿನಲ್ಲಿ ಜನರು ಮಣ್ಣಿನ ಹಣತೆಗಳನ್ನ ಅಥವಾ ಮಣ್ಣಿನ ಪಾತ್ರೆಗಳನ್ನ ಅಥವಾ ಮಣ್ಣಿನ ಗಡಿಗೆಗಳನ್ನ ಬಳಕೆ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ.
ಆಧುನಿಕ ಏನು ಎಲೆಕ್ಟ್ರಿಕಲ್ ಆಗಿರ್ಬೋದು ಅಥವಾ ಪಿಂಗಾಣಿ ಸಾಮಾನುಗಳನ್ನ ಯಥೇಚ್ಛವಾಗಿ ಖರೀದಿ ಮಾಡ್ತಾ ಇದ್ದಾರೆ. ಜೊತೆಗೆ ಮನೆಯಲ್ಲಿರುವಂತಹ ಯುವಕರು ಕೂಡ ಈ ಕೆಲಸನ ತಾತ ಮುತ್ತಾತರ ಕಾಲದಲ್ಲಿ ಕಲ್ಕೊಂಡು ಬಂದಿದ್ರು. ಆದ್ರೆ ಇಲ್ಲಿ ಯಾವುದೇ ರೀತಿಯ ಲಾಭ ಇಲ್ಲ ಅಂತ ಯಾವಾಗ ಗೊತ್ತಾಯ್ತೋ ಅಂದಿನಿಂದ ಈ ಕಾರ್ಯವನ್ನು ಕೈಬಿಟ್ಟಿದ್ದಾರೆ. ಕೈಬಿಟ್ಟು ಇದೀಗ ಮನೆಯಲ್ಲಿರುವ ಹೆಣ್ಮಕ್ಳು ಸುಮ್ಮನೆ ಕೂರಲಾರದೆ ಒಂದಿಷ್ಟು ಪಣತೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಬೆಲೆ ಇಲ್ಲದಂತಾಗಿರುವುದು. ಸದ್ಯ ನಾನು ಹಾವೇರಿ ನಗರದ ಕುಂಬಾರಗೇರಿಯಲ್ಲಿದ್ದೇನೆ. ಪ್ರಮುಖವಾಗಿ ಮಹಿಳೆಯರು ಕಷ್ಟನೋ ಸುಖನೋ ಬಂದಷ್ಟು ಬರಲಿ ಅಂತ ಹೇಳಿ ಒಂದಿಷ್ಟು ಪಣತೆಗಳನ್ನ ವಯೋವೃದ್ಧರಾಗಿರ್ಬೋದು ಅಥವಾ ಮಹಿಳೆಯರು ಮಾಡ್ತಾನೆ ಇದ್ದಾರೆ. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ದೀಪಾವಳಿ ಹಬ್ಬಕ್ಕೆ ಹಚ್ಚಲಿಕ್ಕೆ ಅಂತಾನೆ ಈ ಪಣತೆಗಳ ನಿರ್ಮಾಣ ಆಗ್ತಾ ಇದಾವೆ. ಆದರೆ ಪಿಂಗಾಣಿ ಮತ್ತು ಎಲೆಕ್ಟ್ರಿಕಲ್ ಗೂಡ್ಸ್ ಬಂದಿದೆ. ಈಗ ಇದು ಬಂದ ಬಳಿಕ ಈ ಕುಂಬಾರರ ಬದುಕು ಸದ್ಯಕ್ಕೆ ದುಸ್ತರವಾಗಿರುವಂತದ್ದು. ಇದಕ್ಕೆ ಬೆಲೆಯೂ ಇಲ್ಲ, ಇದಕ್ಕೆ ಬೇಡಿಕೆಯೂ ಇಲ್ಲದಂತಾಗಿರುವಂತದ್ದು. ಪ್ರಮುಖವಾಗಿ ತಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಬಡವರ ಮನೆಗಳಿದ್ದಾವೆ, ಬೆಳೆಗಳು ಬಿದ್ದಿದ್ದಾವೆ. ಆದರೂ ಕೂಡ ಈ ಕುಂಬಾರಿಕೆಯನ್ನೇ ನಂಬಿಕೊಂಡು ಒಂದಿಷ್ಟು ಜನ ಬದುಕ್ತಾ ಇದ್ರೆ, ಮತ್ತೊಂದಿಷ್ಟು ಜನ ಈ ಕುಂಬಾರಿಕೆ ಜೀವನವನ್ನು ಹೊರತುಪಡಿಸಿ ಈ ಕೆಲಸವನ್ನು ಬಿಟ್ಟು ಬೇರೆ ಮಾರ್ಗವನ್ನು ಹಿಡಿದು ಜೀವನವನ್ನು ಸಾಗಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ತಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ಕುಂಬಾರರ ಮನೆಗಳು. ಇಲ್ಲಿ ಮಾಡುವಂತ ಜಾಗ ಏನಿದಾವೆ, ಇಲ್ಲಿ ದೃಶ್ಯ ನೋಡ್ತಿರೋ ಹಾಗೆ ಇಲ್ಲಿ ಕುಂಬಾರಿಕೆಯಿಂದ ಅಂದ್ರೆ ಗುಡಿ ಕೈಗಾರಿಕೆ ರೀತಿಯಲ್ಲಿ ಕೈಗಳಿಂದ ಮಾಡಿರುವ ಮುಖಾಂತರ ಒಂದಿಷ್ಟು ಹಣತೆಗಳನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ಸಂಪೂರ್ಣವಾಗಿ ಈ ಕುಂಬಾರಿಕೆ ಇದೀಗ ನಶಿಸ್ತಾ ಹೋಗ್ತಾ ಇದೆ. ಹೀಗಾಗಿ ಕುಂಬಾರರ ಬದುಕು ಕೂಡ ದುಸ್ತರವಾಗ್ತಾ ಹೋಗ್ತಾ ಇದೆ. ಬದುಕು ಸಾಸಾದರೂ ಹೇಗೆ ಅನ್ನೋ ಒಂದು ವಿಚಾರದಲ್ಲಿ ಇವಾಗ ಕುಂಬಾರ ಜೀವನವನ್ನು ನಡೆಸ್ತಾ ಇದ್ದಾರೆ. ದೀಪಾವಳಿ ಹಬ್ಬಕ್ಕೆ ಇನ್ನಾದರೂ ಜನರು ಮಣ್ಣಿನ ಪಣತೆಗಳನ್ನ ಖರೀದಿ ಮಾಡಿ ಕುಂಬಾರ ಜೀವನಕ್ಕೆ ಒಂದಿಷ್ಟು ಆದಾಯ ಮಾಡಿಕೊಳ್ಳೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶೇಖರ್ ಕೊಬ್ಬ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ತಯಾರಿಸುವವರ ಜೀವನವೇ ಕತ್ತಲಲ್ಲಿ ಕಳೆಯುವಂತಹ ಪರಿಸ್ಥಿತಿಗೆ ಬಂದೊದಗಿದೆ. ಆಧುನೀಕರಣದ ಭರಾಟೆಯಲ್ಲಿ ಜನ ಮಣ್ಣಿನ ಹಣತೆಯನ್ನ ಖರೀದಿ ಮಾಡ್ತಾ ಇಲ್ಲ. ಹಿಂಗಾಗಿ ಕುಂಬಾರರು ಈಗ ಕುಂಬಾರಿಕೆಯನ್ನ ಬಿಟ್ಟು ಕೂಲಿ ಜೀವನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡೋಣ. ಸಾವು ಮತ್ತು ಸಂತೋಷ ಯಾವ ಘಟನೆಗಳು ಬಂದರೂ ಕೂಡ ಕುಂಬಾರ ಮನೆಯ ಗಡಿಗೆಗಳು ಅಥವಾ ದೀಪದ ಹಣತೆಗಳು ಆಗಿರ್ಬೋದು, ಜೊತೆಗೆ ಮದುವೆ ಮುಂಜದಲ್ಲಿ ತಯಾರು ಮಾಡುವಂತಹ ಸುರಿಗೆಗಾಗಿ ಗಡಿಗೆಗಳು ಬೇಕೇ ಬೇಕು. ಅಂತಹ ಗಡಿಗೆಗಳನ್ನ ತಯಾರು ಮಾಡುವಂತಹ ಕುಂಬಾರರ ಕೇರಿಯಲ್ಲಿ ಇರುವಂತದ್ದು. ಪ್ರಮುಖವಾಗಿ ದೃಶ್ಯ ನೋಡ್ತಿರೋ ಹಾಗೆ ದೀಪಾವಳಿ ಕೂಡ ಸಮೀಪಿಸ್ತಾ ಇದೆ. ಆಧುನಿಕ ಜಗತ್ತಿನಲ್ಲಿ ಜನರು ಮಣ್ಣಿನ ಹಣತೆಗಳನ್ನ ಅಥವಾ ಮಣ್ಣಿನ ಪಾತ್ರೆಗಳನ್ನ ಅಥವಾ ಮಣ್ಣಿನ ಗಡಿಗೆಗಳನ್ನ ಬಳಕೆ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ. ಆಧುನಿಕ ಏನು ಎಲೆಕ್ಟ್ರಿಕಲ್ ಆಗಿರ್ಬೋದು ಅಥವಾ ಪಿಂಗಾಣಿ ಸಾಮಾನುಗಳನ್ನ ಯಥೇಚ್ಛವಾಗಿ ಖರೀದಿ ಮಾಡ್ತಾ ಇದ್ದಾರೆ. ಜೊತೆಗೆ ಮನೆಯಲ್ಲಿರುವಂತಹ ಯುವಕರು ಕೂಡ ಈ ಕೆಲಸನ ತಾತ ಮುತ್ತಾತರ ಕಾಲದಲ್ಲಿ ಕಲ್ಕೊಂಡು ಬಂದಿದ್ರು. ಆದ್ರೆ ಇಲ್ಲಿ ಯಾವುದೇ ರೀತಿಯ ಲಾಭ ಇಲ್ಲ ಅಂತ ಯಾವಾಗ ಗೊತ್ತಾಯ್ತೋ ಅಂದಿನಿಂದ ಈ ಕಾರ್ಯವನ್ನು ಕೈಬಿಟ್ಟಿದ್ದಾರೆ. ಕೈಬಿಟ್ಟು ಇದೀಗ ಮನೆಯಲ್ಲಿರುವ ಹೆಣ್ಮಕ್ಳು ಸುಮ್ಮನೆ ಕೂರಲಾರದೆ ಒಂದಿಷ್ಟು ಪಣತೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಬೆಲೆ ಇಲ್ಲದಂತಾಗಿರುವುದು. ಸದ್ಯ ನಾನು ಹಾವೇರಿ ನಗರದ ಕುಂಬಾರಗೇರಿಯಲ್ಲಿದ್ದೇನೆ. ಪ್ರಮುಖವಾಗಿ ಮಹಿಳೆಯರು ಕಷ್ಟನೋ ಸುಖನೋ ಬಂದಷ್ಟು ಬರಲಿ ಅಂತ ಹೇಳಿ ಒಂದಿಷ್ಟು ಪಣತೆಗಳನ್ನ ವಯೋವೃದ್ಧರಾಗಿರ್ಬೋದು ಅಥವಾ ಮಹಿಳೆಯರು ಮಾಡ್ತಾನೆ ಇದ್ದಾರೆ. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ ದೀಪಾವಳಿ ಹಬ್ಬಕ್ಕೆ ಹಚ್ಚಲಿಕ್ಕೆ ಅಂತಾನೆ ಈ ಪಣತೆಗಳ ನಿರ್ಮಾಣ ಆಗ್ತಾ ಇದಾವೆ. ಆದರೆ ಪಿಂಗಾಣಿ ಮತ್ತು ಎಲೆಕ್ಟ್ರಿಕಲ್ ಗೂಡ್ಸ್ ಬಂದಿದೆ. ಈಗ ಇದು ಬಂದ ಬಳಿಕ ಈ ಕುಂಬಾರರ ಬದುಕು ಸದ್ಯಕ್ಕೆ ದುಸ್ತರವಾಗಿರುವಂತದ್ದು. ಇದಕ್ಕೆ ಬೆಲೆಯೂ ಇಲ್ಲ, ಇದಕ್ಕೆ ಬೇಡಿಕೆಯೂ ಇಲ್ಲದಂತಾಗಿರುವಂತದ್ದು. ಪ್ರಮುಖವಾಗಿ ತಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಬಡವರ ಮನೆಗಳಿದ್ದಾವೆ, ಬೆಳೆಗಳು ಬಿದ್ದಿದ್ದಾವೆ. ಆದರೂ ಕೂಡ ಈ ಕುಂಬಾರಿಕೆಯನ್ನೇ ನಂಬಿಕೊಂಡು ಒಂದಿಷ್ಟು ಜನ ಬದುಕ್ತಾ ಇದ್ರೆ, ಮತ್ತೊಂದಿಷ್ಟು ಜನ ಈ ಕುಂಬಾರಿಕೆ ಜೀವನವನ್ನು ಹೊರತುಪಡಿಸಿ ಈ ಕೆಲಸವನ್ನು ಬಿಟ್ಟು ಬೇರೆ ಮಾರ್ಗವನ್ನು ಹಿಡಿದು ಜೀವನವನ್ನು ಸಾಗಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ತಾವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಇದು ಕುಂಬಾರರ ಮನೆಗಳು. ಇಲ್ಲಿ ಮಾಡುವಂತ ಜಾಗ ಏನಿದಾವೆ, ಇಲ್ಲಿ ದೃಶ್ಯ ನೋಡ್ತಿರೋ ಹಾಗೆ ಇಲ್ಲಿ ಕುಂಬಾರಿಕೆಯಿಂದ ಅಂದ್ರೆ ಗುಡಿ ಕೈಗಾರಿಕೆ ರೀತಿಯಲ್ಲಿ ಕೈಗಳಿಂದ ಮಾಡಿರುವ